ನೋಡಿ, ಇವತ್ತು ಒಬ್ಬರು ಜವಾಬ್ದಾರಿಯಿಂದ ಮಂತ್ರಿಗಳು ಮತ್ತು ಏನಾದರೂ ಕನ್ಫ್ಯೂಸ್ ಆದಾಗ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಅನ್ನೋಂಥವ್ರು ಸ್ಪಷ್ಟೀಕರಣ ಕೊಡಬೇಕು. ಈಗ ಎಲ್ಲರೂ ಕನ್ಫ್ಯೂಸ್ನಲ್ಲೇ ಇದ್ದಾರೆ. ಈ ಗ್ಯಾರಂಟಿ ಯೋಜನೆ ಬಂದ ಮೇಲೆ ಇಡೀ ಸರ್ಕಾರ ಕನ್ಫ್ಯೂಸ್ನಾಗ ಅದ. ಸರ್ಕಾರದ ಖಜಾನೆ ಖಾಲಿಯಾಗಿಬಿಟ್ಟಿದೆ. ಫೆಬ್ರವರಿ ತಿಂಗಳು ಕೊಟ್ಟೇವೆ ಅಂತಾರೆ, ಕೊಡುದಿಲ್ಲ ಅಂತಾರೆ, ಅದನ್ನು ನೆಕ್ಸ್ಟ್ ಮಂತ್ ಕೊಟ್ಟೇವೆ ಅಂತಾರೆ. ನಿಮ್ಗೆ ಎ ಬಿ ಸಿ ಲೆಕ್ಕ ಈ ಕಲಿಸ್ಬೇಕಾಗಿತ್ತು ನಿಮ್ಗೆ ಹೊಸದಾಗಿ. ನಾ ಹೇಳ್ತೀನಿ, ಇವತ್ತು ಖಜಾನೆಯಲ್ಲಿ ಹಣ ಇಲ್ಲಾಂದ್ರೆ ಇಲ್ಲಂತ ಹೇಳ್ರಿ ಸ್ಪಷ್ಟವಾಗಿ. ಆದರೆ ಈ ರೀತಿ ಕನ್ಫ್ಯೂಷನ್ ಮಾಡುವಂಥದ್ದು ಮಾಡೋಕ್ಕೆ ಹೋಗ್ಬೇಡ್ರಿ. ಅಥವಾ ಗ್ಯಾರಂಟಿ ಯೋಜನೆ ನಮ್ಗೆ ಅನುಷ್ಠಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೈಯರು ಬಿಡ್ರಿ, ಅದನ್ನು ಹೋಗಲಿ. ಅದನ್ನು ಮಾಡೋಕ್ಕೆ ಇರಲಿಲ್ಲ. ಒಂದು ಕೆಲವು ತಿಂಗಳದ್ದು ಕೊಡ್ತೀರಿ, ಕೆಲವು ತಿಂಗಳು ಕೊಡೋದಿಲ್ಲ ಅಂತಂದರೆ ಏನು ಕನ್ಫ್ಯೂಷನ್ನು? ಅದಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನೋ ಕನ್ಫ್ಯೂಷನ್ ಇದ್ದಾರೆ. ಅದಕ್ಕೆ ಸ್ಪಷ್ಟತೆ ಯಾರು ಕೊಡಬೇಕು? CM ಮತ್ತು DCM ಕೊಡಬೇಕು. ಅವರಾದರೂ ಕೊಟ್ಟು ಇದು ಮಾಡಲಿ. ಅದಕ್ಕಾಗಿ ಇವತ್ತು ಎಷ್ಟು ಇಲ್ಲಿವರೆಗೆ ಎಷ್ಟು ಗೃಹಲಕ್ಷ್ಮಿ ಹಣ ಇವತ್ತು ನೀವು ಜಮಾ ಮಾಡಿರಿ, ಯಾವ ತಿಂಗಳಿಗೆ ಜಮಾ ಆಗಿಲ್ಲ, ಇದ್ರ ಬಗ್ಗೆ ಒಂದು ಶ್ವೇತಪತ್ರ ಹೊಡಿಸ್ಬಿಡಿ. ಆವಾಗ ಒಂದು ಕ್ಲಿಯರಿಟಿ ಬರ್ತದೆ ಜನರಲ್ಲಿ.